ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ತುಂಬ ಸಿಂಪಲ್ ಆಗಿ ಶಾವಿಗೆ ಪಾಯಸವನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಕೆಜಿ ಶಾವಿಗೆ ಪಾಯಸವನ್ನು ಮಾಡ್ತಾ ಇರೋದ್ರಿಂದ 1 ಲೀಟರ್ ದಪ್ಪ ಹಾಲನ್ನು ಒಂದು ಸ್ಟೀಲ್ ಬೊಗಣಿಗೆ ಹಾಕಿಕೊಳ್ತಾ ಇದ್ದೇನೆ. ಅರ್ಧ ಲೀಟರ್ ನೀರು. ಈಗ ಗ್ಯಾಸ್ ಒಲೆಯನ್ನು ಒರೆಸಿ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಬಾಣಲೆಯನ್ನು ಗ್ಯಾಸ್ ಒಲೆ ಮೇಲಿಟ್ಟು 2 ಚಮಚ ತುಪ್ಪವನ್ನು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಗೋಡಂಬಿ ಕಂದು ಕಲರ್ ಬಂದ ನಂತರ ಅದನ್ನು ಒಂದು ಸ್ಟೀಲ್ ತಟ್ಟೆಯಲ್ಲಿ ತೆಗೆದು ಇಟ್ಕೊಳ್ಬೇಕು. ಈಗ ಉಳಿದ ತುಪ್ಪಕ್ಕೆ ಒಂದು ಅರ್ಧ ಕೆಜಿ ಶಾವಿಗೆಯನ್ನು ಹಾಕ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿಟ್ಟು ಶಾವಿಗೆಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಶಾವಿಗೆಯ ಕಲರ್ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಅದಕ್ಕೆ ನಾನು ಗೋಡಂಬಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡಿದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ. ಶಾವಿಗೆ ಫ್ರೈ ಮಾಡುವಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಉಕ್ಕಿ ಮೇಲೆ ಬರ್ತಾ ಉಂಟು. ಈಗ ಇದಕ್ಕೆ ನಾನು ಒಂದು 1/4 ಕೆಜಿ ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವೀಟ್ ಜಾಸ್ತಿ ಇಷ್ಟಪಡುವವರು ಜಾಸ್ತಿ ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಬಹುದು. ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆ ಚೆನ್ನಾಗಿ ಕರಗಿಕೊಳ್ಬೇಕು. ಫ್ರೆಂಡ್ಸ್, ಸಕ್ಕರೆ ಕರಗಿದ ನಂತರ ಹುರಿದಿಟ್ಟಿರುವ ಶಾವಿಗೆಯನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಎಲ್ಲವನ್ನು ಒಟ್ಟಿಗೆ ಹಾಕಿದರೆ ಶಾವಿಗೆ ಎಲ್ಲ ಮುದ್ದೆ ಆಗ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಎಲ್ಲ ಶಾವಿಗೆ ಹಾಕಿ ಆದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಒಂದು ತಾಟನ್ನು ಮುಚ್ಚಳ ಮುಚ್ಚಿ ಇಡಬೇಕು. ಮುಚ್ಚಳ ಮುಚ್ಚಿ 30 ನಿಮಿಷ ಆದ ನಂತರ ಒಮ್ಮೆ ಮುಚ್ಚಳವನ್ನು ಓಪನ್ ಮಾಡಿ ನೋಡಬೇಕು. ಆವಾಗ ಬಿಸಿ ಬಿಸಿಯಾಗಿರುವ ತುಂಬಾ ಸಿಂಪಲ್ ಆಗಿರುವ ರುಚಿಯಾದ ಶಾವಿಗೆ ಪಾಯಸ ರೆಡಿ ಆಗ್ತದೆ. ಫ್ರೆಂಡ್ಸ್, ಈ ರೀತಿ ಸಿಂಪಲ್ ಆಗಿರುವ ಶಾವಿಗೆ ಪಾಯಸವನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.